ಮೋದಿ ಓಟ್ ಹಾಕ್ಬಿಡ್ತೀವಿ ಈ ಸರಿ. ಸುಮ್ಮೀರಣ್ಣ ಬಾಲಣ್ಣ, ನರೇಂದ್ರ ಮೋದಿ ಓಟ್ ಹಾಕ್ಬಿಡ್ತೀವಿ. ಯಾಕಪ್ಪ, ಏನ್ ಮಾಡಿದ್ದ ನಾವು? ರೈತರ ಮಕ್ಕಳು ಕೊಟ್ಟಿದ್ರೇನ್ರಿ? ರೈತ ಮಣ್ಣನು ಮಕ್ಕಳು, ರೈತರು ಮಕ್ಕಳು. ನಾವ್ಯಾರ ಮಕ್ಕಳಪ್ಪ? ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಸತ್ಯನಾ? ಇದು ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಆರೋಪ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಆಗ ದುಡ್ಡಿಲ್ಲ ಅಂತಂದ್ರೆ 120 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಆಯಿತು. ಹೇಳಿ, ನೀವೇ ಹೇಳಿ. ನೀವು ಸ್ವಲ್ಪ ನಮ್ಮ ಕಾರ್ಯಕರ್ತರಿದಾರಲ್ಲ, ನಮ್ಮ ಪಾರ್ಟಿ ಅಭಿಮಾನಿಗಳಿದಾರಲ್ಲ, ಸ್ವಲ್ಪ ಮಾತಾಡೋದು ಕಡಿಮೆ. ಈ ಬಿಜೆಪಿಯವರು ಇದಾರಲ್ಲ, ಸುಳ್ಳೆ 100 ಸಾರಿ ಹೇಳ್ತಾರೆ. ನಾನು ಸುಳ್ಳು ಹೇಳಬೇಡಿಯಪ್ಪ, ನೀವು ಸತ್ಯ ಹೇಳಿ. ಸತ್ಯ ಹೇಳಕ್ಕೆ ಏನ್ ತೊಂದರೆ? ಬಿಜೆಪಿಯವರು ಬರೀ ಸುಳ್ಳೇ ಹೇಳ್ತಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾರೆ. ಈಗ ನೋಡಿ, ನೀವೆಲ್ಲ ರೈತರ ಮಕ್ಕಳು ಹೆಚ್ಚಾಗಿ ಇಲ್ಲಿರ್ತಕ್ಕಂಥವ್ರು ರೈತರ ಮಕ್ಕಳೇ ಇರೋದು. ಹಾಲಿಗೆ 3 ರೂಪಾಯಿ ಹೆಚ್ಚು ಮಾಡಿದ್ರೆ ಬೆಲೆ ಏರಿಸ್ಬಿಟ್ರು ಸಿದ್ದರಾಮಯ್ಯ ಸರ್ಕಾರ. ನೀವು ಸುಮ್ಮನೆ ಇದ್ಬಿಡ್ತೀರಿ. ಬಿಜೆಪಿಯವರು ಬೆಲೆ ಏರಿಸಿದ್ರು ಅಂತ ಹೇಳ್ತಾರೆ. ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ದುಡ್ಡು ಕೊಡಬೇಕಾ ಬೇಡ? ರಾಜಣ್ಣವ್ರು ಹೇಳಿದ್ರು, ಹೆಚ್ಚು ಮಾಡಿ 5 ರೂಪಾಯಿ ಹೆಚ್ಚು ಮಾಡಿ ಅಂತ ಹೇಳಿದ್ರು. ಏನ್ ಹೆಚ್ಚು ಮಾಡಿದ ತಕ್ಷಣ ಲಬ 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 ಅಂತ ಬಾಯ್ ಬಿಡ್ಕೊತಾರೆ ಬಿಜೆಪಿ. ಅವ್ರಿಗೆ ಓಟು ಬೇರೆ ಕೊಟ್ಬಿಡ್ತೀರಿ ನೀವು. ಏನ್ ಮಾಡೋದು ಇದನ್ನು? ಅವ್ರಿಗೇನಾದ್ರು ನೀವು ಗಲಾಟೆ ಮಾಡ್ಬೇಕಲ್ವಾ? ನಾವು ಹಾಲು ಉತ್ಪಾದನೆ ಮಾಡೋದು ಭಾರಿ ಕಷ್ಟದ ಕೆಲಸ ಇದೆ, ಹಸುಗಳು ಸಾಕೋದು ಕಷ್ಟ ಇದೆ, ಎಮ್ಮೆ ಸಾಕೋದು ಕಷ್ಟ ಇದೆ. ಇವತ್ತು ಬೇರೆ ರಾಜ್ಯಗಳೆಲ್ಲ ಜಾಸ್ತಿ ಇದೆ, ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳಕ್ಕಾಗಲ್ವಾ? ಜೋರಾಗಿ ಹೇಳಕ್ಕಾಗಲ್ವಾ? ನೀವು ಹೇಳ್ಬೇಕು. ನಮಗೇನು 5 ರೂಪಾಯಿ ಹೆಚ್ಚು ಮಾಡೋದು ಕಷ್ಟ ಏನಿಲ್ಲ. ಹಾಲಿಗೆ 5 ರೂಪಾಯಿ ಇನ್ಸೆಂಟಿವ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದವ್ರು ಯಾರು? ಕುಮಾರಸ್ವಾಮಿನ? ಬಿಜೆಪಿಯವರ? ಬಸವರಾಜ ಬೊಮ್ಮಾಯಿನ? ಈ ಸಿದ್ದರಾಮಯ್ಯ? ಇಲ್ಲ ನಾಗರಾಜ ಇದನ ಇಲ್ಲಿ ರಾಮನಗರದಲ್ಲಿ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರು. ನನಗೆ ಎಲ್ಲ ಹಾಲ್ನವರು KMF ನ ಡೈರೆಕ್ಟರ್ಗಳೆಲ್ಲ ಬಂದ್ರು, KMF MD ಬಂದ್ರು, ಅಧ್ಯಕ್ಷರು ಬಂದ್ರು. ಸಾರ್, ಹಾಲ್ ಜಾಸ್ತಿ ಆಗ್ಬಿಟ್ಟದೆ, ಈಗ ನಮ್ಗೆ ಕೊಂಡ್ಕೊಳ್ಳಕ್ಕೆ ಮಾರಾಟ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ, ಬೇರೆ ರಾಜ್ಯಗಳಿಗೂ ಕೂಡ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಏನಾದ್ರು ಮಾಡಬೇಕು ಸರ್ ನೀವು ಅಂತ ನಾನು ಕೂಡಲೇ ತೀರ್ಮಾನ ಮಾಡಿದೆ. ಕ್ಷೀರಭಾಗ್ಯ ಕಾರ್ಯಕ್ರಮವನ್ನು ಘೋಷಣೆ ಮಾಡ್ತೇನೆ. ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ಹಾಲು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳ. ಹಿಂದೆ ಕೊಟ್ಟಿದ್ರ? ರೈತರ ಮಕ್ಕಳು ಕೊಟ್ಟಿದ್ರೇನ್ರಿ? ರೈತ ಮಣ್ಣನು ಮಕ್ಕಳು, ರೈತರು ಮಕ್ಕಳು. ನಾವ್ಯಾರ ಮಕ್ಕಳಪ್ಪ? ನಾವು ಯಾರು ಹಾಲು ಉತ್ಪಾದನೆ ಮಾಡ್ತಾರೆ, ಯಾರು ಕುರಿ ಕಾಯ್ತಾರೆ, ಯಾರು ಎಮ್ಮೆ ಕಾಯ್ತಾರೆ, ಯಾರು ಆಹಾರ ಉತ್ಪಾದನೆ ಮಾಡ್ತಾರೆ ಅವ್ರ ಮಕ್ಕಳು ನಾವು. ಹೌದಲ್ಲ? ಏನೋ ಮಾಡ್ದೇನೆ
ನಾವು ರೈತರ ಮಕ್ಕಳು, ನಾವು ಮಣ್ಣಿನ ಮಕ್ಕಳು, ರೈತರ ಮಕ್ಕಳು, ನಾವು ಮಣ್ಣಿನ ಮಕ್ಕಳು. ನೀವು ಯೋಚನೆ ಮಾಡಬೇಕು. ಈಗ 120 ಕೋಟಿ ರೂಪಾಯಿ ಬರೀ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಅನೇಕ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ 120 ಕೋಟಿ ರೂಪಾಯಿ ಎಲ್ಲಿಂದ ಬಂತು? ನಾವು ಗ್ಯಾರಂಟಿ ಯೋಜನೆಗಳಿದಾವಲ್ಲ, 5 ಗ್ಯಾರಂಟಿ ಯೋಜನೆಗಳು ಯಾರಿಗೋಸ್ಕರ ಮಾಡಿರೋದು? ಈ ರಾಜ್ಯದ ರೈತರು, ಈ ರಾಜ್ಯದ ಬಡವರು, ಈ ರಾಜ್ಯದ ಮಹಿಳೆಯರು, ಈ ರಾಜ್ಯದ ದಲಿತ ವರ್ಗದವರು, ಈ ರಾಜ್ಯದ ಹಿಂದುಳಿದವರು, ಈ ರಾಜ್ಯದ ಅಲ್ಪಸಂಖ್ಯಾತರು. ಇವರು ಮಾಡಿದ್ರೆ ನೀವು ಒಂದು ದಿನ ನಮ್ಮ ಪರವಾಗಿ ಹೇಳೋದಿಲ್ಲ, ಮಾತಾಡಲ್ವಲ್ರಿ? 56,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು. 56,000 ಕೋಟಿ ವರ್ಷಕ್ಕೆ. ಯಾವ ಸರ್ಕಾರ ಮಾಡಿತ್ತು ಹಿಂದೆ? ಒಂದು ಕುಟುಂಬಕ್ಕೆ ಇವತ್ತು 4ರಿಂದ 5 ಸಾವಿರ ಕೋಟಿ ರೂಪಾಯಿ ಸಿಗುತ್ತೆ. ಯಾವ ಸರ್ಕಾರ ಮಾಡಿತ್ತು? ಯಾರು ಮಾಡಿದ್ರು ಹೇಳಿ ನೋಡೋಣ. 4ರಿಂದ 5 ಸಾವಿರ ಕೋಟಿ. 4,000 ಒಂದು ಕುಟುಂಬಕ್ಕೆ 4ರಿಂದ 5 ಸಾವಿರ ಕೋಟಿ ಅಲ್ಲ, ಸಾರಿ, 4ರಿಂದ 5 ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ, ಒಂದು ತಿಂಗಳಿಗೆ. ವರ್ಷಕ್ಕೆ ಸುಮಾರು 50ರಿಂದ 60 ಸಾವಿರ ರೂಪಾಯಿ. 1,23,00,000 ಕುಟುಂಬಗಳಿಗೆ, 1,23,00,000 ಕುಟುಂಬಗಳಿಗೆ ತಿಂಗಳಿಗೆ ಒಬ್ಬ ಮನೆ ಯಜಮಾನಿಗೆ 2,000 ರೂಪಾಯಿ. ಯಾವನಾದ್ರು ಸಿಕ್ಕಿತ? ಹೇಳಿ ನೋಡೋಣ. ನರೇಂದ್ರ ಮೋದಿ ಓಟ್ ಹಾಕ್ಬಿಡ್ತೀವಿ ಈ ಸರಿ. ಸುಮ್ಮೀರಣ್ಣ ಬಾಲಣ್ಣ, ನರೇಂದ್ರ ಮೋದಿ ಓಟ್ ಹಾಕ್ಬಿಡ್ತೀವಿ. ಯಾಕಪ್ಪ, ಏನ್ ಮಾಡಿದ್ದ ನಾವು? ಏನ್ ಮಾಡಿರ್ಬೇಕಲ್ಲ? ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು 1947. ಏನ್ ನೆಹರು ದೇಶ ಉಳಿಸ್ಲಿಲ್ವಾ? ಶ್ರೀಮತಿ ಇಂದಿರಾ ಗಾಂಧಿ ದೇಶ ಉಳಿಸ್ಲಿಲ್ವಾ? ರಾಜೀವ್ ಗಾಂಧಿ ದೇಶ ಉಳಿಸ್ಲಿಲ್ವಾ? ಈಗ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇಲ್ವಾ? ಈ ನೆಹರು ಎಂತವರು ಇವರು? ಮನಮೋಹನ್ ಸಿಂಗ್ ಅವರು ಮಾಡಲಿಲ್ಲ, ನರಸಿಂಹರಾವ್ ಮಾಡಲಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾಡಲಿಲ್ಲ. ನರೇಂದ್ರ ಮೋದಿ ಇದೊಂದು ಸಾರಿ ಬಿಟ್ಬಿಡೋಣ, ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕ್ಬಿಡ್ತೀವಿ. ಇದೊಂದು ಸಾರಿ ಬಿಟ್ಬಿಡೋಣ, ನರೇಂದ್ರ ಮೋದಿ ಓಟ್ ಹಾಕ್ಬಿಡ್ತೀವಿ. ಯಾಕಪ್ಪ, ಏನ್ ಮಾಡಿದ್ದಾರೆ ಅಂತ ಹಾಕ್ತೀರಿ? ಸುಳ್ಳು ಹೇಳ್ತಾರೆ ಅಂತ ಹಾಕ್ತೀರಾ? ಸುಳ್ಳು ಹೇಳ್ತಾರೆ ಅಂತ ಹಾಕ್ತೀರಾ? ಈ ದೇಶದ ಸಾಲ 182 ಲಕ್ಷ ಕೋಟಿ ಮಾಡಿರ ಅಂತ ಹಾಕ್ತೀರಾ? 182 ಲಕ್ಷ ಕೋಟಿ. ಬರೀ 53 ಲಕ್ಷ 11,000 ಕೋಟಿ ಇತ್ತು. ಇವ್ರು ಬಂದ ಮೇಲೆ 182 ಲಕ್ಷ. 10 ವರ್ಷದಲ್ಲಿ ಅದಕ್ಕೆ ಓಟ್ ಹಾಕ್ತೀರಾ? ದೇಶ ಉಳಿಸ್ತಾರೆ, ದೇಶ ಕಟ್ತಾರೆ. ನೆಹರೂರವ್ರಿಗೆ ದೇಶ ಕಟ್ಟಲಿಲ್ವಾ? ಕೈಗಾರಿಕೆ ಉದ್ಯೋಗ, ಎಲ್ಲ ಕೈಗಾರಿಕೆಗಳು ಸ್ಥಾಪನೆ ಮಾಡಿದವರು ಯಾರು? ಅಣೆಕಟ್ಟುಗಳು ಕಟ್ಟಿದವರು ಯಾರು? ಇವರ ನರೇಂದ್ರ ಮೋದಿನ ಈ ದೇಶದಲ್ಲಿ? ಕಾಂಗ್ರೆಸ್ ಪಾರ್ಟಿ. ಗರೀಬಿ ಹಠಾವೋ ಘೋಷಣೆ ತಂದವರು ಯಾರು? ಆಹಾರದ ಸ್ವಾವಲಂಬನೆ ಮಾಡಿದವರು ಯಾರು? ಅಕ್ಕಿ ಬಡವರಿಗೆ ಕಮ್ಮಿ ದರದಲ್ಲಿ ದುಡ್ಡು ಸಿಕ್ಕಬೇಕು ಅಂತೇಳಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ತಗೊಂಡ್ಬಂದವರು ಮನಮೋಹನ್ ಸಿಂಗ್ ರವರು, ನರೇಂದ್ರ ಮೋದಿ ಅವರಲ್ಲ. ತಿಳ್ಕೋಬೇಕು ನೀವು ಇದೆಲ್ಲ. ಅನ್ನಭಾಗ್ಯ ಕಾರ್ಯಕ್ರಮ ತಂದವರು ಯಾರು? ಅವ್ರು ಯಾರೋ ಮಾತಾಡ್ತಾರೆ,
ಕಾಂಗ್ರೆಸ್ ಅಲ್ಲ ಬಿಜೆಪಿ ಶಾಸಕರು ಇಲ್ಲಿದ್ದವರು ಅಲ್ಲಿ ಹೋಗವೆ, ಅವ್ರು ಹೋಗಿ ಮಾತಾಡೋದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ದುಡ್ಡನ್ನ ಬೇರೆಯವ್ರಿಗೆ ಕೊಟ್ಬಿಟ್ರು. ಪರಿಶಿಷ್ಟ ವರ್ಗದವರ ದುಡ್ಡನ್ನ 187 ಕೋಟಿ ಒಟ್ಟಾಯಿತು. ಎಲ್ಲಿಗೋಗುತ್ತೆ? 56 ಕೋಟಿ ರಿಕವರ್ ಮಾಡಿದೀವಿ ನಾವು SIT ಮೂಲಕ. ಒಟ್ಟು 89 ಕೋಟಿ 62 ಲಕ್ಷ ಮಿಸ್ಅಪ್ರೊಪ್ರಿಯೇಷನ್ ಆಗಿತ್ತು. ಅದರಲ್ಲಿ 56 ಕೋಟಿ ವಸೂಲು ಮಾಡಿದೀವಿ. ಬೇರೆ ದುಡ್ಡನ್ನು ಕೂಡ ಬ್ಯಾಂಕ್ ಸೀಜ್ ಮಾಡಿದೀವಿ.